ಸವಾಲುಗಳೇ ಮೆಟ್ಟಿಲು, ಸಾಧನೆಯೇ ಗುರಿ, ಸಾಲು ಸಾಲು ದಾಖಲೆ, ಬಾಹ್ಯಾಕಾಶದಲ್ಲಿ ಮ್ಯಾಜಿಕ್, ವಿಜ್ಞಾನ ಲೋಕಕ್ಕೆ 27 ವರ್ಷಗಳ ಅಮೋಘ ಸೇವೆ. ಆದರೆ ಇದೀಗ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ಸುನೀತಾ ವಿಲಿಯಮ್ಸ್ ವಿದಾಯ ಹೇಳಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ, ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದ ಸಾಧಕಿ, ಗಗನಯಾತ್ರಿಗಳ ಸ್ಫೂರ್ತಿ, ಮೊದಲ ಮಹಿಳಾ ಧ್ರುವತಾರೆ ಎಂಬ ಹೆಗ್ಗಳಿಕೆ ಪಡೆದ ಸುನೀತಾ ವಿಲಿಯಮ್ಸ್ ನಾಸಾ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ. 27 ವರ್ಷಗಳ ನಾಸಾ ಜರ್ನಿಗೆ ಸುನೀತಾ ನಿವೃತ್ತಿ. 27 ವರ್ಷ, 3 ಗಗನಯಾತ್ರೆ, 608 ದಿನ ಬಾಹ್ಯಾಕಾಶವಾಸ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಸುದೀರ್ಘ ಹಾಗೂ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಸುನೀತಾ ವಿಲಿಯಮ್ಸ್ ನಿವೃತ್ತಿಯನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. 1998ರಲ್ಲಿ ನಾಸಾಗೆ ಸುನೀತಾ ವಿಲಿಯಮ್ಸ್ ಆಯ್ಕೆಯಾಗಿದ್ದರು. 3 ಮಿಷನ್ಗಳಲ್ಲಿ ಒಟ್ಟು 608 ದಿನಗಳ ಕಾರ್ಯಾಚರಣೆ ನಡೆಸಿದ್ದಾರೆ. ಗಗನಯಾತ್ರಿ ಬುಚ್ ವಿಲ್ಮೋರ್ ಜೊತೆಗೆ 286 ದಿನಗಳ ಪ್ರಯಾಣದ ಅತಿ ಉದ್ದದ ಬಾಹ್ಯಾಕಾಶ ಯಾನವಾಗಿದೆ. 8 ದಿನಗಳ ಮಿಷನ್ಗಾಗಿ ತೆರಳಿದ ಸುನೀತಾ ಅವರು 286 ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದ ಸುನೀತಾ ಅವರು 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡೆಗೆ ಪೂರೈಸಿದ್ರು. ಈ ಮೂಲಕ ಸುದೀರ್ಘ ಬಾಹ್ಯಾಕಾಶ ನಡೆಗೆ ಪೂರೈಸಿದ ಮೊದಲ ಮಹಿಳಾ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಸುನೀತಾ ವಿಲಿಯಮ್ಸ್ ಸಿಲುಕಿಕೊಂಡಿದ್ರು. ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ರು. 1 ವಾರದ ಕೆಲಸಕ್ಕೆ ಹೋಗಿ 9 ತಿಂಗಳು ಬಾಹ್ಯಾಕಾಶದಲ್ಲಿ ವಾಸ್ತವ್ಯ ಹೂಡಿದ್ರು. ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿ ಬಳಿಕ ವಾಪಸ್ ಕರೆತರಲಾಗಿದೆ. ಭಾರತಕ್ಕೂ ಸುನೀತಾ ವಿಲಿಯಮ್ಸ್ಗೂ ಇರುವ ನಂಟೇನು? ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ. ಇವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯರವರು ಗುಜರಾತ್ನ ಜುಲಾಸನ್ ಗ್ರಾಮದವರಾಗಿದ್ರು. ಇದು ಸುನೀತಾ ವಿಲಿಯಮ್ಸ್ಗೂ ಭಾರತಕ್ಕೂ ಇರುವಂತಹ ನಂಟು. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಲಿದೆ. ಅವರ ನಿವೃತ್ತಿಯ ಜೀವನ ಸುಖಮಯವಾಗಿರಲಿ ಎಂದು ಬಾಹ್ಯಾಕಾಶ ಪ್ರೇಮಿಗಳು ಹಾರೈಸ್ತಾ ಇದ್ದಾರೆ. ಇಷ್ಟು ಸಾಧನೆಯ ಶಿರೋಮಣಿಗೊಂದು ಸಲಾಂ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸವಾಲುಗಳೇ ಮೆಟ್ಟಿಲು, ಸಾಧನೆಯೇ ಗುರಿ, ಸಾಲು ಸಾಲು ದಾಖಲೆ, ಬಾಹ್ಯಾಕಾಶದಲ್ಲಿ ಮ್ಯಾಜಿಕ್, ವಿಜ್ಞಾನ ಲೋಕಕ್ಕೆ 27 ವರ್ಷಗಳ ಅಮೋಘ ಸೇವೆ. ಆದರೆ ಇದೀಗ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ಸುನೀತಾ ವಿಲಿಯಮ್ಸ್ ವಿದಾಯ ಹೇಳಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ, ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದ ಸಾಧಕಿ, ಗಗನಯಾತ್ರಿಗಳ ಸ್ಫೂರ್ತಿ, ಮೊದಲ ಮಹಿಳಾ ಧ್ರುವತಾರೆ ಎಂಬ ಹೆಗ್ಗಳಿಕೆ ಪಡೆದ ಸುನೀತಾ ವಿಲಿಯಮ್ಸ್ ನಾಸಾ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ. 27 ವರ್ಷಗಳ ನಾಸಾ ಜರ್ನಿಗೆ ಸುನೀತಾ ನಿವೃತ್ತಿ. 27 ವರ್ಷ, 3 ಗಗನಯಾತ್ರೆ, 608 ದಿನ ಬಾಹ್ಯಾಕಾಶವಾಸ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಸುದೀರ್ಘ ಹಾಗೂ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಸುನೀತಾ ವಿಲಿಯಮ್ಸ್ ನಿವೃತ್ತಿಯನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. 1998ರಲ್ಲಿ ನಾಸಾಗೆ ಸುನೀತಾ ವಿಲಿಯಮ್ಸ್ ಆಯ್ಕೆಯಾಗಿದ್ದರು. 3 ಮಿಷನ್ಗಳಲ್ಲಿ ಒಟ್ಟು 608 ದಿನಗಳ ಕಾರ್ಯಾಚರಣೆ ನಡೆಸಿದ್ದಾರೆ. ಗಗನಯಾತ್ರಿ ಬುಚ್ ವಿಲ್ಮೋರ್ ಜೊತೆಗೆ 286 ದಿನಗಳ ಪ್ರಯಾಣದ ಅತಿ ಉದ್ದದ ಬಾಹ್ಯಾಕಾಶ ಯಾನವಾಗಿದೆ. 8 ದಿನಗಳ ಮಿಷನ್ಗಾಗಿ ತೆರಳಿದ ಸುನೀತಾ ಅವರು 286 ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದ ಸುನೀತಾ ಅವರು 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡೆಗೆ ಪೂರೈಸಿದ್ರು. ಈ ಮೂಲಕ ಸುದೀರ್ಘ ಬಾಹ್ಯಾಕಾಶ ನಡೆಗೆ ಪೂರೈಸಿದ ಮೊದಲ ಮಹಿಳಾ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ.
ಕಳೆದ ಕೆಲವು ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಸುನಿತಾ ವಿಲಿಯಮ್ಸ್ ಸಿಲುಕಿಕೊಂಡಿದ್ರು. ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ರು. 1 ವಾರದ ಕೆಲಸಕ್ಕೆ ಹೋಗಿ 9 ತಿಂಗಳು ಬಾಹ್ಯಾಕಾಶದಲ್ಲಿ ವಾಸ್ತವ್ಯ ಹೂಡಿದ್ರು. ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿ ಬಳಿಕ ವಾಪಸ್ ಕರೆತರಲಾಗಿದೆ. ಭಾರತಕ್ಕೂ ಸುನಿತಾ ವಿಲಿಯಮ್ಸ್ಗೂ ಇರುವ ನಂಟೇನು? ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ. ಇವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯರವರು ಗುಜರಾತ್ನ ಜುಲಾಸನ್ ಗ್ರಾಮದವರಾಗಿದ್ರು. ಇದು ಸುನಿತಾ ವಿಲಿಯಮ್ಸ್ಗೂ ಭಾರತಕ್ಕೂ ಇರುವಂತಹ ನಂಟು. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನಿತಾ ವಿಲಿಯಮ್ಸ್ ಅವರ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಲಿದೆ. ಅವರ ನಿವೃತ್ತಿಯ ಜೀವನ ಸುಖಮಯವಾಗಿರಲಿ ಎಂದು ಬಾಹ್ಯಾಕಾಶ ಪ್ರೇಮಿಗಳು ಹಾರೈಸ್ತಾ ಇದ್ದಾರೆ. ಇಷ್ಟು ಸಾಧನೆಯ ಶಿರೋಮಣೆಗೊಂದು ಸಲಾಂ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸವಾಲುಗಳೇ ಮೆಟ್ಟಿಲು, ಸಾಧನೆಯೇ ಗುರಿ, ಸಾಲು ಸಾಲು ದಾಖಲೆ, ಬಾಹ್ಯಾಕಾಶದಲ್ಲಿ ಮ್ಯಾಜಿಕ್. ವಿಜ್ಞಾನ ಲೋಕಕ್ಕೆ 27 ವರ್ಷಗಳ ಅಮೋಘ ಸೇವೆ. ಆದರೆ ಇದೀಗ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ಸುನಿತಾ ವಿಲಿಯಮ್ಸ್ ವಿದಾಯ ಹೇಳಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ, ಬಾಹ್ಯಾಕಾಶದಲ್ಲಿ ಇತಿಹಾಸ ಬರೆದ ಸಾಧಕಿ, ಗಗನಯಾತ್ರಿಗಳ ಸ್ಫೂರ್ತಿ, ಮೊದಲ ಮಹಿಳಾ ಧ್ರುವತಾರೆ ಎಂಬ ಹೆಗ್ಗಳಿಕೆ ಪಡೆದ ಸುನಿತಾ ವಿಲಿಯಮ್ಸ್ ನಾಸಾ ಜರ್ನಿಗೆ ಗುಡ್ ಬೈ ಹೇಳಿದ್ದಾರೆ. 27 ವರ್ಷಗಳ ನಾಸಾ ಜರ್ನಿಗೆ ಸುನಿತಾ ನಿವೃತ್ತಿ. 27 ವರ್ಷ, 3 ಗಗನಯಾತ್ರೆ, 608 ದಿನ ಬಾಹ್ಯಾಕಾಶವಾಸ. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನಿತಾ ವಿಲಿಯಮ್ಸ್ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಸುದೀರ್ಘ ಹಾಗೂ ಸಾಹಸಮಯ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಸುನಿತಾ ವಿಲಿಯಮ್ಸ್ ನಿವೃತ್ತಿಯನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ. 1998ರಲ್ಲಿ ನಾಸಾಗೆ ಸುನಿತಾ ವಿಲಿಯಮ್ಸ್ ಆಯ್ಕೆಯಾಗಿದ್ದರು. 3 ಮಿಷನ್ಗಳಲ್ಲಿ ಒಟ್ಟು 608 ದಿನಗಳ ಕಾರ್ಯಾಚರಣೆ ನಡೆಸಿದ್ದಾರೆ. ಗಗನಯಾತ್ರಿ ಬುಚ್ ವಿಲ್ಮೋರ್ ಜೊತೆಗೆ 286 ದಿನಗಳ ಪ್ರಯಾಣದ ಅತಿ ಉದ್ದದ ಬಾಹ್ಯಾಕಾಶ ಯಾನವಾಗಿದೆ. 8 ದಿನಗಳ ಮಿಷನ್ಗಾಗಿ ತೆರಳಿದ ಸುನಿತಾ ಅವರು 286 ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ರು. ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದ ಸುನಿತಾ ಅವರು 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶ ನಡೆಗೆ ಪೂರೈಸಿದರು. ಈ ಮೂಲಕ ಸುದೀರ್ಘ ಬಾಹ್ಯಾಕಾಶ ನಡೆಗೆ ಪೂರೈಸಿದ ಮೊದಲ ಮಹಿಳಾ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಸುನಿತಾ ವಿಲಿಯಮ್ಸ್ ಸಿಲುಕಿಕೊಂಡಿದ್ರು. ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ರು. 1 ವಾರದ ಕೆಲಸಕ್ಕೆ ಹೋಗಿ 9 ತಿಂಗಳು ಬಾಹ್ಯಾಕಾಶದಲ್ಲಿ ವಾಸ್ತವ್ಯ ಹೂಡಿದ್ರು. ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿ ಬಳಿಕ ವಾಪಸ್ ಕರೆತರಲಾಗಿದೆ. ಭಾರತಕ್ಕೂ ಸುನಿತಾ ವಿಲಿಯಮ್ಸ್ಗೂ ಇರುವ ನಂಟೇನು? ಸುನಿತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ. ಇವರ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯರವರು ಗುಜರಾತ್ನ ಜುಲಾಸನ್ ಗ್ರಾಮದವರಾಗಿದ್ರು. ಇದು ಸುನಿತಾ ವಿಲಿಯಮ್ಸ್ಗೂ ಭಾರತಕ್ಕೂ ಇರುವಂತಹ ನಂಟು. ಭಾರತೀಯ ಮೂಲದ ಹೆಮ್ಮೆಯ ಪುತ್ರಿ ಸುನಿತಾ ವಿಲಿಯಮ್ಸ್ ಅವರ ಸಾಧನೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಲಿದೆ. ಅವರ ನಿವೃತ್ತಿಯ ಜೀವನ ಸುಖಮಯವಾಗಿರಲಿ ಎಂದು ಬಾಹ್ಯಾಕಾಶ ಪ್ರೇಮಿಗಳು ಹಾರೈಸ್ತಾ ಇದ್ದಾರೆ. ಇಷ್ಟು ಸಾಧನೆಯ ಶಿರೋಮಣೆಗೊಂದು ಸಲಾಂ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.